ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ನಾನೇ ನಾನೇ ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಗೊಂಬೆ, ಚಂದನದ ಗೊಂಬೆ. ಆಕಾಶದಿಂದ ಧರೆಗಿಳಿದರಂಬೆ, ನಾನೇ ನಾನೇ ಚಂದನದ ಗೊಂಬೆ. ಏನಿ ಸಾಕಮ್ಮ ಹಿಂಗ ಆಡ್ಕೆ ಹಾಡು ಹೇಳ್ಕೊಂಬತ್ತೈತೆ. ಅದ್ರಾಗೆ ತಪ್ಪಾಗಿ ಹಾಡ್ತೈತಿ. ಏನೇ ಗುಲಾಬಿ, ನನ್ನ ಹಾಡು ಚೆನ್ನಾಗಿತ್ತಾ? ಯಾಕೆ ತೂ ಅಂತ ಉಗಿತೀಯ? ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದ್ ಬಿಟ್ಬಿಟ್ಟು ಈ ತೂಪು ಅಂತನ ನನ್ನ ಹತ್ರ ಇಟ್ಕೊಂಬಕ್ ಹೋಗ್ಬೇಡ. ಉಗಿಬೇಕು ಅನ್ನಿಸ್ತು ಉಗುತ್ತೆ, ಏನು ತಪ್ಪ ಉಗಿಯೋದು? ಎಲ್ಲ ಇವಳ ನನಗೆ ನನಗೆ ಹಿಂಗೆ ನೋಡ್ದ ಈ ಗುಲಾಬಿನ? ಇದೆಲ್ಲ ಬೇಡ, ನನಗೂ ಗೊತ್ತೈತಿ ನೀನ್ ಯಾಕೆ ಉಗ್ದೆ ಅಂತಾನ. ನಾನು ಹಾಡು ಹೇಳಿಕ್ಕೆ ನೀನು ಉಗ್ದಿದ್ದು. ನನ್ನ ಹತ್ರನೇ ಕತೆ ಕೇಳಕ್ ಬರ್ತಾಳೆ ಕತೆನ. ನನ್ನ ಬಾಯಿಗೆ ಯಾತ ಕಡ್ಡಿ ಸಿಕ್ಕಣಂಗಾಗಿತ್ತು, ಅದಕ್ಕೆ ಉಗ್ದೆ. ನಾನೇನು ನಿನ್ನ ಹಾಡಿಗೆ ಹೋಗಿಲಿಲ್ಲ. ನೀನ್ ಯಾಕೆ ಸುಮ್ಮನೆ ಏನೇನೋ ಅಪಾರ್ಥ ಮಾಡ್ಕೊಂತೀಯ? ನಾನೇನು ಅಪಾರ್ಥ ಮಾಡ್ಕೊಂಡಿಲ್ಲ, ನಿಜಾನೇ ಅದು. ಅರ್ಥನೇ ಮಾಡ್ಕೊಂಡಿರೋದು ನಾನು. ಸುಮ್ಮನೆ ಹೋಗು. ನಿನ್ಗೇನು ಮಾಡಕ್ ಕೆಲಸ ಇಲ್ವೇ? ನಾನು ಮಂತಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು, ನಮಗೆ ಕೆಲಸ ಇದಾವೆ. ನಿನ್ನಂಗೆ ನಾನು ಬಿಟ್ಟು ಯಾಕೆ ಕುತ್ಕೊಂಡಿರಕ್ಕಾಗಲ್ಲ. ಹೌದೌದು, ಕಂಡರ ಮನೆಗೆ ಕಸ ಮುಸ್ರೆ ಮಾಡೋದು ಅದು ಒಂದು ಕೆಲಸ. ಹೋಗು. ತಿನ್ನೇನು ಅದೇ ನಮ್ಗೆ ಅನ್ನ ಹಾಕೋದು, ಅದು ಕೆಲಸನೇ ಮತ್ತೀಗ. ನಿನ್ನಂಗೆ ನಾನು ಬೇಡ್ಕೊಂಡು ತಿಂಬಲ್ಲ, ದುಡ್ಕೊಂಡು ತಿಂತಾ ಇದ್ದೀನಿ. ಗೊತ್ತೈತೆ ನನಗೆ. ನಾನು ಏನು ಭಿಕ್ಷೆ ಬೇಡ್ತಿಲ್ಲ ಕಣಿ. ಬಂದ್ಬಿಟ್ಲು ಹೇಳಕ್ಕೆ, ನಾನು ಯಾರನ್ನ ಬೇಡ್ಕೊಂಡು ತಿಂತಾ ಇದ್ದೀನಿ. ಅವಾಗ ಬರ್ತಿರ್ತೀಯಲ್ಲ ಸಾವುಕಾರರ ಮನೆಗೆ, ಅದು ಇದು ಅಂತ ಹೇಳ್ಕೊಂಡು ತಿಂದು ಹೋಗಕ್ಕೆ. ಅದಕ್ಕಿನ್ನ ಬೇಕಾ? ಸಾಕಿ ಏನೇ ನಮ್ ಗುಲಾಬಿ ಮೇಲೆ ಯಾಕೋ ಜೋರ್ ಮಾಡ್ತಾ ಇದ್ಯಾ? ತಿಮ್ಮಜ್ಜಿ ಹೋಗ್ ಸುಮ್ಮನೆ. ಏನ್ ನಿಮ್ ಗುಲಾಬಿ ಅಂತೆ? ನಿಮ್ ಗುಲಾಬಿ ಏನ್ ನಿನ್ನ ಮಗಳಿವಳು? ನಮ್ ಗುಲಾಬಿ ಅಂತೆ, ನಿಮ್ ಮನೆ ಕೆಲಸದೋಳು. ಏನಂದೆ? ಏನು ಇಲ್ಲ, ಉಂಡ ಅಂದೆ. ಉಂಡಿದೀನಿ ಕಣೆ. ಯಾಕೆ? ಹೋಗಿ ಮನಿಕೆ ಹೋಗಿ ಉಂಡಿದ್ರೆ. ನೀನು ನನಗೆ ಮನಿಕೆ ಹೋಗು ಅಂತ ಹೇಳ್ತಾ ಇದ್ಯಾ? ನೀನು ಹಂಗ್ ಬಿಟ್ಕಳೆ, ನನಗೇನು ಕರ್ಮ? ಎದತ್ತ ಮನಿಕೆ ಅಂತದೇನು ಆಗಿಲ್ಲ ನನಗೆ. ಓದ್ಕೊಂಡು ಹೋಗೋ ರೋಗ. ಅಲ್ಲಿ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ಏನ್ ಕೆಲ್ಸನು? ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಹೋಗು ಸುಮ್ಮನೆ. ತಿಂದು ಬಿತ್ಕೊ ಹೋಗು ನೀನು, ನನಗೆ ಹೇಳ್ಬೇಡ ನೀನು. ಇರು, ಈ ಸಾಕಮ್ಮನಿಗೆ ಸರಿಯಾಗಿ ಹಾಕ್ಕೊಡ್ತೀನಿ ಈ ತಿಮ್ಮಜ್ಜಿ ತಾಗಿ. ತಿಮ್ಮಜ್ಜಿ ತಿಮ್ಮಜ್ಜಿ ಬಾಯಿಲಿ. ಏನೇ ಗುಲಾಬಿ? ಅಯ್ಯೋ ಬಾಯಿಲಿ. ಯಾಕೋ ಕರಿತಾ ಇದ್ದಾಳೆ ಗುಲಾಬಿ. ತಿಮ್ಮಜ್ಜಿ, ಅದು ನಿಮ್ ಸೊಸೆ ಕಾಳಮ್ಮವರು ಕದ್ದು ಮುಚ್ಚಿ ಊಟ ತಗೊಂಡೋಗಿದ್ದು ಯಾಕೆ ಗೊತ್ತಾ? ಅದನ್ನ ಐಡಿಯಾ ಕೊಟ್ಟವ್ರು ಯಾರು ಗೊತ್ತಾ? ಯಾರೇ? ಯಾರು ಅಲ್ಲ, ಈ ಸಾಕಮ್ಮನೆ. ಅಂತ ಮನೆಯಾಳ ಐಡಿಯಾ ಕೊಟ್ಟಿದ್ದು ಇವಳೇನೆ. ಏನೋ ಓದ್ತಾ ಇದ್ದಾಳೆ ಕಿವಿಗೆ. ಏನು ಓದ್ತಾ ಇದ್ದಾಳೆ ಗುಲಾಬಿ? ಹೌದು ಇವಳೇನೆ. ಕಾಳಮ್ಮರಿ ಹೇಳಿದ್ದು ನನ್ನ ಹತ್ರ ಎದ್ದಾಗ. ಹೌದಾ, ಸರಿ ಸರಿ ಮಾಡ್ತೀನಿ ರೀ ಸಾಕಿಗೆ. ಏನೇ ಅದು ಗುಲಾಬಿ, ಏನೋ ಕಿವಿಲಿ ಓದ್ತಿದ್ದೆ? ಏನೇ ಸಾಕಿ? ಅಲ್ಲ ಅದೇನೋ ಹೇಳ್ತಾರಲ್ಲ, ಹಣ್ಣು ತಿಂದವರು ತಪ್ಪಿಸ್ಕೊಂಡು ಸಿಪ್ಪೆ ತಿಂದವರು ಸಿಗಾಕೊಂಡ್ರು ಅಂತಾನೆ. ಹಂಗಾಯ್ತು ಈಗ. ಅಲ್ಲ ನಮ್ಮ ಕಾಳಿಗೆ ಕದ್ದು ಮುಚ್ಚಿ ಊಟ ತಗೊಂಡೋಗಿ ಕೊಡು ಅಂತಾನ ನೀನೇ ಹೇಳ್ಕೊಟ್ಟು ಈಗ ನೀನ್ ತಪ್ಪಿಸ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ಯಾ. ಪಾಪ ನಮ್ಮ ಕಾಳಿನೂ ತಿಪ್ಪೇನೂ ಅಲ್ಲಿ ಕಸ ಎತ್ತುತ್ತಾ ಇದ್ದಾರೆ, ನೀನಿಲ್ಲಿ ಊರ್ ತುಂಬನ ಅಲ್ಲಿ ಕಿಸ್ಕೊಂಡು ಓಡಾಡ್ತಾ ಇದ್ಯಾ. ನಡಿ ನಡಿ, ನೀನು ಕಸ ಎತ್ ನಡಿ. ಓಹೋ, ತಪ್ಪಿಸ್ಕೊಂಡಿದ್ಯಾ ನೀನು. ಅಲ್ಲ ನಮ್ಮ ಕಾಳಿಗಾದ್ರೂ ಬುದ್ಧಿ ಬೇಡವಾ? ಹೇಳ್ಬೇಕು ತಾನೇ ಅವಳು ಪಂಚಾಯತಿಯವ್ರ ಹತ್ರ ಹಿಂಗ್ ಮಾಡು ಅಂತ ಹೇಳ್ಕೊಟ್ಟಿದ್ದು ಈ ಸಾಕಿನೇ, ಮನೆಯಾಳ ಸಾಕಿ ಅಂತಾನೆ. ಅವಳ ತಲೆಗೆ ಬುದ್ಧಿ ಇದ್ರಲ್ವಾ ಅದ್ನ ಹೇಳಕ್ಕೆ? ನಡಿ ಈಗ. ನಾನೇನೆ ಅವ್ರಿಬ್ರು ನೋಡ್ಕೊಂತ ಇರೋದು. ಊರಾಗಿರೋ ಕಸನೆಲ್ಲನ ಗುಡ್ಸಿ ಬಾಚಾಕವರೆಗೂ ನಾನೇ ಅವ್ರ ಜೊತೆಗಿರೋದು. ಈಗೇನು ಸುಮ್ಮನೆ ಅವ್ರಿಗೆ ಹೇಳಿ ಒಂದಿಟ್ಟು ಅಡ್ಕೆಲೆ ತಗೊಂಡೋಗೋಣ ಅಂತ ಹೋಗ್ತಿದ್ದೆ. ಮಂತಕ್ಕೆ ಹೋಗೋಣ ಅಂತಾನ ಮಂತಾಗಿದ್ದ ಅಡ್ಕೆಲೆ. ಈಗ ಸರಿ ಯಾಚಿಗೆ ಬಿದ್ದಿದ್ಯಾ ನೀನು? ನಡಿ ಅಡ್ಕೆಲೆ ತೀರನ, ನಾನು ಆಮೇಲೆ ಹಾಕ್ಯಂತೀನಿ. ಈಗ ನಿನಗೆ ಕೆಲಸ ಕೊಡ್ಬೇಕು, ನಡಿಯೇ. ಅಯ್ಯೋ ಹಂಗಾದ್ರೆ ಆ ಗುಲಾಬಿ ಕಿವಿಯಲ್ಲಿ ಹೇಳಿದ್ದು ಇದೇ ವಿಷಯನಾ? ಅಯ್ಯೋ, ಈ ಕಿವಡಿದಿಮ್ಮಿ ಹತ್ರ ಹೆಂಗಪ್ಪ ತಪ್ಪಿಸ್ಕೊಂಬೋದು? ನಾನು ಯಾಕೆ ಕಸ ಎತ್ತಾನ? ತಪ್ಪು ಮಾಡಿರೋರು ಅವರು, ಅವ್ರಿಗೆ ಶಿಕ್ಷೆ ಕೊಟ್ಟರೆ ಅನುಭವಿಸ್ತಾ ಇದ್ದಾರೆ. ಈ ಕಿವಡಿದಿಮ್ಮಿ ಯಾರು ನನಗೆ ಹೇಳಕ್ಕೆ ಕಸ ಎತ್ತು ಅಂತಾನೆ? ಏನು ಪಂಚಾಯತಿ ಮುಖ್ಯಸ್ಲ ಇವಳು? ನಾನೇ ಕಿವಳು ಮಾತು ಕೇಳಬೇಕು? ಕೇಳಲ್ಲ ನಾನು. ಅಲ್ಲ ನಾನು ತಿನ್ನು ಅಂತ ಹೇಳ್ತೀನಿ ಅವ್ರಿಗೆ. ತಿನ್ನೋರು ಎಂತಾರು? ಅವ್ರ ತಲೆಗೇನು ಬುದ್ಧಿ ಇಲ್ವಾ?
ಏನೇ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ನಡಿ ಕಸ ಎತ್ತು. ಏ ತಿಮ್ಮಜ್ಜಿ, ನಾನೇ ಕಸ ಎತ್ತಾನ, ಸುಮ್ಮನ ಹೋಗದ್ ಕಲ್ಕ. ಈ ಗುಲಾಬಿ ಏನೋ ಕಿವೆ ಊದ್ ಬಿಟ್ಲು ಅಂತ ಅಂದ ತಕ್ಷಣ ನೀನು ನನಗೆ ಹೇಳ್ತಾ ಇದ್ಯಾ? ನಾನೇನೇನು ಇಲ್ಲಿ ಎದರಿಕೆ ಮಕ್ಕೆ ಗುಲಾಬಿ ಅಲ್ಲ ಅಥವಾ ಅಮ್ಮೋರಲ್ಲ ನಾನು. ನಿನಗೆ ಎದರಿಕೆ ಮಕ್ಕೆ, ಸುಮ್ಮನೆ ಹೋಗು. ನನ್ನ ತಲೆ ತಿನ್ಬೇಡ. ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿರಾರ ಅವರು ಅನುಭವಿಸ್ತಾ ಇದ್ದಾರೆ. ನಾನೇ ಕಸ ಎತ್ತಾನ? ನಂದೆ ಏನೆಂದೆ? ಗುಲಾಬಿ, ನಿನ್ಗೇನ್ ಮಾಡಕ್ ಕೆಲಸ ಇಲ್ವೇನೆ? ಕಿವೆ ಕೂತಿಯೇನೆ ಕಿವೆಕ್ಕೆ? ನಿನಗೆ ಯಾರು ಹೇಳಿರು ಈ ವಿಷಯನ? ಯಾರು ಹೇಳಿರೆ? ನನ್ನೇನ್ ಕೇಳ್ತೀಯ? ಅಮ್ಮೋರೇ ನನ್ನ ಹತ್ರ ಹೇಳಿದ್ದು. ಅವ್ರ ಕೈಗೆ ಸಿಗು, ನಿನಗೆ ಸರಿಯಾಗಿ ಪೂಜೆ ಇದಾವೆ. ಏ ತಿಮ್ಮಜ್ಜಿ, ನೀನ್ ಯಾರು ನನಗೆ ಶಿಕ್ಷೆ ಕೊಡಕ್ಕೆ? ನನಗೆ ಕಸ ಎತ್ತು ಅಂತ ಹೇಳಕ್ಕೆ ನೀನ್ ಯಾರು ಅಂತ? ಸುಮ್ಮನೆ ಹೋಗು. ನೀನ್ ಹೇಳಂಗಿಲ್ಲ. ನಿನಗೆ ಅಮ್ಮೋರ್ನು ಆಮೇಲೆ ತಿಪ್ಪೇನು ನೋಡ್ಕೊ ಅಂತಾನ ಬಿಟ್ಟಿದ್ದಾರೆ ಅಷ್ಟೇ. ಅಷ್ಟು ಬಿಟ್ರೆ ನೀನೇನು ಮುಖ್ಯಸ್ಥಿ ಅಲ್ಲ. ಇಷ್ಟಕ್ಕೂ ನಾನು ಹೇಳಿದ್ನ ಅವರು ಕೇಳೋರೆಂತವ್ರು? ಅವ್ರಿಗೆ ತಲೆಗೇನು ಬುದ್ಧಿ ಇಲ್ವಾ? ನೀನು ಗುಲಾಬಿ ಹೇಳಿಳು ಅಂತಾನ ನನ್ನ ವಿಚಾರಿಸ್ತಾ ಇದ್ಯಲ್ಲ, ನಿನ್ ತಲೆಗೆ ಬುದ್ಧಿ ಐತೋ ಇಲ್ವೋ? ಅವಳ ಮಾತೇ ಕೇಳ್ತಾ ಇದ್ಯಾ? ಅವಳು ಹೇಳೋದು ನಿಜಾನ ಸುಳ್ಳು ಅಂತ ನಿನ್ಗೆ ಗೊತ್ತಾ? ನಾನು ಯಾರ? ಮತ್ತೆ ನೀನ್ ಯಾರು? ನಾನು ಯಾರಾದ್ರೂ ಆಗ್ಲಿ ಹೇಳು, ನಾನು ಈ ಊರಿಗೆ ಹಿರಿಯಳು ನಾನು. ನನಗೆ ಐತೆ ಕಣೆ ಕೇಳಕ್ಕೆ. ತಪ್ಪು ಮಾಡಿರೋದನ್ನ ಕೇಳಕ್ ನನಗೆ ಅಧಿಕಾರ ಐತೆ. ಏನು ಮುಖ್ಯಸ್ಥರೇ ಆಗ್ಬೇಕಾಗಿಲ್ಲ ಅಥವಾ ಪಂಚಾಯಿತಿ ಮೆಂಬರೇ ಆಗ್ಬೇಕಾಗಿಲ್ಲ ಕೇಳಕ್ಕೆ. ಇಂಥ ಮನೆಯ ಐಡಿಯಾ ಕೊಟ್ಟಿದ್ಯಲ್ಲ ನನ್ನ ಸೊಸಿಗೆ. ಇವತ್ತು ಆ ಕಾಳಿ ಸೊಂಟ ಮುರ್ಕೊಂಡು ಸೊಂಟ ನೋವು ಮಾಡ್ಕೊಂಡು ಕಸ ಗುಡಿಸ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ನೀನ್ ಕಾರಣ ಅಂದ್ಮೇಲೆ ನಿನಗೆ ಶಿಕ್ಷೆ ಆಗ್ಬೇಕು ಮೊದ್ಲು, ಆಮೇಲೆ ಅವರಿಬ್ರಿಗೂ ಆಗ್ಬೇಕು. ನೀನೇನಾದ್ರೂ ಹೇಳ್ಕ, ನಾನಂತೂ ನಿನ್ ಮಾತು ಕೇಳಲ್ಲ ಅಂದ್ರೆ ಕೇಳಲ್ಲ ಅಷ್ಟೇನೆ. ಹೋಗು, ಅದೇನ್ ಮಾಡ್ಕೊಂತೀಯೋ ಮಾಡ್ಕೊ ಹೋಗಿ, ನಾನು ಬರಲ್ಲ. ಸಾಕಮ್ಮ, ಸುಮ್ಮನೆ ತಿಮ್ಮಜ್ಜಿಗೆ ಎದುರು ವಾದಿಸಿ ಸುಮ್ಮನೆ ತಗಲಾಕಮ್ಮಕ್ಕೆ ಹೋಗ್ಬೇಡ. ಅವಜ್ಜಿ ಸಿಟ್ಟು ಬಂದ್ರೆ ಗೊತ್ತಲ್ಲ. ಅಲ್ಲ, ಸಿಟ್ಟು ಬರ್ದೇ ಇದ್ರು ಅವಜ್ಜಿನ ಸುಮ್ಮನೆ ಇರ್ಸಕ್ಕಾಗಲ್ಲ. ಅವಜ್ಜಿನ ವಾದ ಮಾಡಕ್ಕಾಗಲ್ಲ, ಗೆಲ್ಲಕ್ಕಾಗಲ್ಲ ಅವಜ್ಜಿತಾಗಿ. ಅದು ಗೊತ್ತಿದ್ದು ನೀನು ಸಿಟ್ಟು ಮಾಡಿಸ್ತಾ ಇದೀಯ, ಸಿಟ್ಟು ತರಿಸ್ತಾ ಇದೀಯ ಅವಜ್ಜಿಗೆ. ಸಿಟ್ಟು ಬಂದ್ರೆ ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಹೋಗು. ಏಯ್ ಗುಲಾಬಿ, ನೀನು ಎದರ್ಕೋಬಹುದು ಇವಜ್ಜಿಗೆ, ನಾನು ಎದರ್ಕಮಲ್ಲ. ಯಾಕೆ ಎದರ್ಕೋಬೇಕು? ಎದರ್ಕಮಲ್ಲ ನಾನು ಈ ಪಟ್ಟು. ಏನು ಬಾಳ ಜೋರಾಗ್ಬಿಟ್ಟೈತಲ್ಲ. ಏನೋ ಕಿವೆ ಕೇಳಿಸಲ್ಲ ಅಂತ ಸುಮ್ಮನಿದ್ದಂಗೆಲ್ಲ. ಏ ತಿಮ್ಮಜ್ಜಿ, ನೀನು ನನ್ನ ಈ ಪಟ್ಟು ಹಂಗೆ ಹಿಂಗೆ ಅಂತ ಮಾತಾಡ್ಸಿದ್ರೆ ಸರಿ ಇರಲ್ಲ ನೋಡು. ಸುಮ್ಮನೆ ನೀನು ಮುಚ್ಕೊಂಡು ನಿನ್ ಕೆಲಸ ನೀನು ನೋಡ್ಕೊಂಡು ಹೋಗು. ನನ್ನೇ ಯಾವಳು ನೀನು ಅಂತ ಕೇಳ್ತೀನಿ? ಎಷ್ಟೇ ಧೈರ್ಯ ನಿನ್ಗೆ ನನ್ನ ಮುಚ್ಕೊಂಡು ಹೋಗು ಅಂತೀಯ? ನಾ ಸಿಕ್ಕೆಟ್ಟಳೆ ಮಾಡೋ ತಪ್ಪೆಲ್ಲ ಮನೆಯಾಳ ಕೆಲಸ ಮಾಡ್ಬಿಟ್ಟು ನನ್ನ ಮುಂದೆನೆ ಎದುರು ವಾದಿಸ್ತೀನಿ. ಏ ಸಾಕಿ, ನಿನ್ ಏನ್ ಮಾಡ್ತೀನಿ ಅಂತ ನಾನು ನೋಡ್ತಾ ಇರು. ಮನೆಯಾಳಿ ನೋಡ್ದ ಅಲ್ಲ, ಈಟೊಂದು ವಯಸ್ಸಾಗೈತಲ್ಲ ತಿಮ್ಮಜ್ಜಿ, ಗೌರವ ಕೊಡ್ಬೇಕಂಬದು ಒಂದು ಈಟಿ ಇಲ್ವಲ್ಲ. ನಮ್ಮ ಮನೆಗೆ ಬಂದು ತಿಂದೋಗ್ತೀಯ ಏನ? ಅವತ್ತು ಉಂಬಕ್ಕಿ ಇಕ್ದಣ್ಣ ನೋಡು, ವಾಪಸ್ ಕಳಿಸ್ಬಾರ್ದು. ಉಂಬಕ್ಕಿಕ್ಕಿ ಕಿತ್ಕೋಬಾರ್ದು ಅನ್ನನ ಅಂತನ ಉಂಬಕ್ಕಿ ಕಳ್ಸಿದೀನಿ ನಿನಗೆ. ಹಂಗಿದ್ರು ನೀನು ನನ್ನ ಮುಚ್ಕೊಂಡು ಹೋಗು ಅಂತೀನಿ. ಎಷ್ಟೇ ಧೈರ್ಯ ನಿನಗೆ? ಅಲ್ಲ, ನನ್ನ ಮಗ ಸೊಸೆನೇನೆ ಒಂದು ಮಾತು ತಿರ್ಗಿಸ್ ಮಾತಾಡಲ್ಲ ನೀನು. ಏಯ್ ಬಿಡ್ತೀಯ ಇಲ್ವೇ? ಏಯ್ ಏನೋ ಕಿವಿಡಿ ಅಂತಾನ ಸುಮ್ಮನಿದ್ದಂಗೆಲ್ಲ ನಿನ್ಗೆ ಯಾಕೋ ಜಾಸ್ತಿ ಆಯ್ತು. ನಿನ್ಗೆ ಯಾಕೆ ಬೇಕು ನನ್ನ ಸಾಬ್ರಿ? ನಾನು ಏನಾದ್ರೂ ಹೇಳ್ತೀನಿ, ಯಾರಿಗಾದ್ರೂ ಹೇಳ್ತೀನಿ. ಹೋಗಿ ನೀನ್ ಸೊಸೆನ್ ಕೇಳೋ ಧೈರ್ಯ ಇಲ್ಲ. ನಮ್ಮಂತರ ಮೇಲೆ ಬಂದ್ಬಿಡ್ತೀಯಲ್ವೇ ದಬ್ಬಾಳಿಕೆ ಮಾಡಕ್ಕೆ? ತೆಗಿ ಸುಮ್ಮನೆ. ನೀನು ವಯಸ್ಸಾಗೈತೆ ಅಷ್ಟೇ, ಒಂದು ತಲೆಯಾಗೆ ಒಂದು ಈಟು ಬುದ್ಧಿ ಇಲ್ಲ. ನಿನ್ನ ಪಂಚಾಯತಿಗೆ ಹಾಕ್ತೀನಿ. ನನ್ನ ಸುಮ್ಮನೆ ಕೂದ್ಲಿಡ್ಕೊಂಡು ಬಗ್ಸಿ ಒದ್ಲು ಈ ವಜ್ಜಿ ಅಂತಾನ ಪಂಚಾಯತಿಗೆ ಸೇರಿಸ್ತೀನಿ. ತೆಗಿ ಸುಮ್ಮನೆ. ನನ್ನ ಅದ್ಯಾಕೆ ಬಂದ್ರೆ ಏನೂ ಇಲ್ಲ ನೋಡು. ನಿನ್ನ ಏನ್ ಮಾಡ್ತೀನಿ ಅಂತಾನ. ತೆಗಿ. ಪಂಚಾಯತಿಗೆ ಹಾಕ್ತೀಯ? ಪಂಚಾಯತಿಗೆ ಅದೇನು ಹಾಕ್ತೀಯೋ ಅದೇನು ದೂರ ಕೊಡ್ತೀಯ ಕೊಡೆ. ಇನ್ನು 4 ಬಿಟ್ಟೆ ಹೋಗ್ತೀನಿ ನಾನು. ಇರು. ತಿಮ್ಮಜ್ಜಿ ಬಿಡು ಸಾಕು. ಬಿಡು, ಬಿಡ ಜೈ. ಮ್ಯಾಲ ಪಂಚಾಯತಿಗೆ ದೂರ ಕೊಡ್ತೀನಿ. ಸುಮ್ಮನೆ ಕಾರಣ ಇಲ್ಲದೆ ನನ್ನ ಹಿಡ್ಕೊಂಡು ಒಯ್ದು ನನ್ನ ಮರ್ಯಾದೆ ಕಳ್ದಾಳೆ, ನನಗೆ ನೋವು ಮಾಡೈತಿ ವಜ್ಜಿ ಅಂತನ ಕಂಪ್ಲೇಂಟ್ ಕೊಟ್ಟು ನಿನ್ನ ಹತ್ರನೇ ಕಸ ಎತ್ತಂಗ್ ಮಾಡ್ತೀನಿ. ನಿನಗೆ ಶಿಕ್ಷೆ ಕೊಡ್ತೀನಿ, ನೋಡ್ತಾ ಇರು. ನನ್ನೇ ಒಯ್ತೀಯ? ಐತೆ ನಿನಗೆ. ಅದು ಏನು ಹೇಳ್ತೀಯೋ, ಯಾರಿಗೆ ಹೇಳ್ತೀಯೋ ಹೇಳ್ಕೆ ಹೋಗು. ನನಗೇನು ಭಯ ಇಲ್ಲ, ನನಗೂ ಗೊತ್ತೈತಿ. ನಿನಗೆ ಶಿಕ್ಷೆ ಕೊಡ್ತಿದ್ರೆ ನಾನು ತಿಮ್ಮಜ್ಜಿನೇ ಅಂತನ ಕರಿಬೇಡ ನನಗೆ. ನೋಡೋಣ ನೀನ ಅಂತನ. ಅಯ್ಯೋ ದೇವ್ರಿ, ಇದೇನಪ್ಪ ಇದು? ಈ ಸಾಕಮ್ಮ ಪಂಚಾಯತಿಗೆ ಹಾಕ್ತೀನಿ ಅಂತ ಹೇಳಿ. ಏ ತಿಮ್ಮಜ್ಜಿ, ಪಂಚಾಯತಿಗೆ ದೂರ ಕೊಡ್ತಾಳಂತೆ ಅವಳು. ಸಾಕಮ್ಮ ಹೋಯ್ತು ತಿಮ್ಮಜ್ಜಿ ಅಂತಾನ. ಈಗ ಏನ್ ಮಾಡ್ತೀಯ? ನೀನೇನು ಎದರ್ಕೋಬೇಡ, ಸುಮ್ಮನಿರೇ. ದೂರ ಕೊಡ್ಲಿ ಅವಳು, ನಾನು ನೋಡ್ಕೊಂತೀನಿ ಅದೆಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.